ಸದಸ್ಯರು ಈಗ ತಾನೇ ಹೇಳಿದ್ರು 1,000 ಕೋಟಿಯನ್ನು ಅಲ್ಪಸಂಖ್ಯಾತರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದಾರಂತ. 1,000 ಕೋಟಿ ಬಿಡುಗಡೆ ಮಾಡಿಲ್ಲ, 1,000 ಕೋಟಿ ಆ್ಯಕ್ಷನ್ ಪ್ಲಾನ್ ಮಾಡಿರೋದು. ಬಜೆಟಲ್ಲಿ ನಾವು ಬಜೆಟಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ 250 ಕೋಟಿ ಕೊಟ್ಟಿದ್ದಾರೆ. ಪಿ ಡಿ ಪಿಯಲ್ಲಿ 50 ಕೋಟಿ, ಟೋಟಲ್ 300 ಕೋಟಿ. ಅದರಲ್ಲಿ ರಿಲೀಸ್ ಆಗಿರೋದು ಬರೀ 165 ಕೋಟಿ. ಅಂದರೆ 1,000 ಕೋಟಿ ಆ್ಯಕ್ಷನ್ ಪ್ಲಾನ್ ಮಾಡಿದ್ದಾರೆ. 3 ವರ್ಷಕ್ಕೋಸ್ಕರ ಅಂತ 1,000 ಕೋಟಿಗೆ ಆ್ಯಕ್ಷನ್ ಪ್ಲಾನ್ ಮಾಡಿದ್ದೀವಿ. ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ. ದುಡ್ಡು ಬಿಡುಗಡೆ ಮಾಡೋದು ಬರೀ 165 ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು. ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ, ತಾವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು. ತಾವು ಹೇಳಿದ್ರಿ ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ. ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು 3,71,000 ಕೋಟಿದಲ್ಲಿ ನಾಟ್ ಇವನೇ 1% ತೊಗೊಂಡಿದ್ದಾರೆ ಅಲ್ಪಸಂಖ್ಯಾತರು. ನಾಟ್ ಇವನೇ 1%. ಅದು ನಿಮ್ಮ ಗಮನಕ್ಕೆ ತರ್ತಾ ಇರೋದು. ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲ, ನಾನು ಹೇಳ್ತಾ ಇಲ್ಲ, 1% ಕೊಡ್ತಾ ಇಲ್ಲ. ಅಂದರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದು 1,000 ಕೋಟಿ. 1,000 ಕೋಟಿ ರಿಲೀಸ್ ಮಾಡಿಲ್ಲ. ರಿಲೀಸ್ ಆಗಿರೋದೇ 165 ಕೋಟಿ. ತಾವು ಆಮೇಲೆ ತಾರತಮ್ಯ ಮಾಡ್ತಾ ಇದ್ದೀರಾ. ಬರೀ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಕೊಡ್ತಾ ಇದ್ದೀರಾ, ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ವಿ. ನಾವೇನು ಮಾಡ್ತಾ ಇದ್ವಿ, ಮೈನಾರಿಟೀಸ್ ಕಾಲೋನಿ ಎಲ್ಲೆಲ್ಲಿದೆ ABC ಅಂತ ಕ್ಯಾಟಗರಿ ಮಾಡಿದ್ದೀವಿ. ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ, ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ, ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಲ್ಲೂ ಕಾಂಗ್ರೆಸ್ಸಲ್ಲೂ ಕೊಟ್ಟಿದ್ದೀವಿ, BJPಯಲ್ಲೂ 29 ಜನಕ್ಕೆ ಕೊಟ್ಟಿದ್ದೀನಿ, JDS ಅವ್ರನ್ನ 8 ಜನಕ್ಕೆ ಕೊಟ್ಟಿದ್ದೀನಿ. ಅದು ನಿಮಗೂ 5 ಕೋಟಿ ಕೊಟ್ಟಿದ್ದೀನಿ, ನಮ್ಮ ಅಶೋಕ್ ಅವ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಸಾಹೇಬ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ. 29 ಜನಕ್ಕೆ ಇಟ್ಟಿದ್ದೀನಿ. ಈಗ ಯಾರು ಎಮ್ ಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದರೆ ನೋಡಿ, ನನ್ಗೆ ಕೊಟ್ಟು ನಿಮ್ಗೆ ಅದೇ ನಿಮ್ಮ ಮಾತಿಗೆ ಬರ್ತಾ ಇರೋದು. ನಿಮ್ಮ ಮಾತಿಗೆ ಬರ್ತಾ ಇರೋದು. ನಾನು ಬರ್ತೀನಿ, ಒಂದು ನಿಮಿಷ ಕೇಳಿ. ನಿಮ್ಮ ಮಾತಿಗೆ ಬರ್ತಾ ಇರೋದು. ಈಗ ಭಾಳ ಜನ ಕೇಳಿ ಸರ್, ನಾನು ಹೇಳ್ತೀನಿ. ಈಗ ಉಡುಪಿ ಎಮ್ ಎಲ್ ಕ್ವಶನ್ಗೆ ಸಂಬಂಧಪಟ್ಟ ಉತ್ತರ ಈಗ ಸದಸ್ಯರು ಪ್ರಶ್ನೆಗೆ ಒಂದು ನಿಮಿಷ ಅವರು ಮನವರಿಕೆ ಮಾಡಿ ಕೊಡ್ತಾರೆ. 1,20,000 ಮತದಾರರ ಅಲ್ಪಸಂಖ್ಯಾತರು. ಓಕೆ, ಅಮೀರ್ ಅಹಮದ್ ಅವರು ಅದು ಕಾಣಿಸಲ್ಲ. ನಾನು ಕೂಡ ದೇವದ್ರಿಗೆ ಕೇಳಿದ್ದೆ, ನನಗೂ ಕೊಟ್ಟಿದ್ದೆ. ಕೂತ್ಕೊಳ್ಳಿ. ಈಗ ಒಂದು ನಿಮಿಷ. ಈಗ ಅಲ್ಪಸಂಖ್ಯಾತರಿಗೂ ನೀವು ವಂಚನೆ ಮಾಡಿದಿರಿ. ಈಗ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ, ನಿಮ್ದು ಕೊಡೋದಿಲ್ಲ. ಬಜೆಟ್ ಅಲ್ಲಿ ಮಾತಾಡಿದ ಕ್ವಶನ್ ಅವರ್, ಬಜೆಟ್ ಅಲ್ಲಿ ಮಾತಾಡಿ, ಇದು ಕ್ವಶನ್ ಅವರ್. ವಿಜಯೇಂದ್ರ ಕ್ವಶನ್ ಕೇಳಿ. ಮಾನ್ಯ ಅಧ್ಯಕ್ಷೆ, ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬ್ರು ಎಲ್ಲಾರ್ಗೂ ಕೊಟ್ಟಿದ್ದೀರಿ, ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೀವು ಕೊಡ್ಬೇಕಾ, ದುಡ್ಡು ಬೇಕಾ ಗ್ರ್ಯಾಂಟ್? ಮುಸ್ಲಿಂ ತಾವಾಗಿ ತಾವು MLA ಆಯ್ಕೆ ಆದ್ಮೇಲೆ ಯಾವ ಬುರ್ಕಾ ಆಗಿರೋ ಮಿನಿಸ್ಟರ್ ಅವರೇ, ನೀವು ಕ್ವಶನ್ ಉತ್ತರ ಕೊಡಿ. ನಾವು ಮುಸ್ಲಿಂ ಕೆಲಸ ಮಾಡೋದು ನೀವು ಹೇಳಿ. ಹೆಂಗ್ ಕೊಡೋದು ಹೇಳಿ ನೀವು, ಹೆಂಗ್ ಕೊಡೋದು? ನಾವು ನಿಮ್ಮ ಕ್ಷೇತ್ರದಲ್ಲಿ ಕೊಡಲೇಬೇಕಲ್ವಾ? ಅಲ್ಲ, ಅಲ್ಪಸಂಖ್ಯಾತರು ವಿಜಯೇಂದ್ರ ಆಯ್ತು. ಸರ್ಕಾರ ವಿಜಯೇಂದ್ರ